1991 ಜೂನ್ ತಿಂಗಳು. ಆಗ ಮನಮೋಹನ್ ಸಿಂಗ್ UGCಯಲ್ಲಿ ಅಧಿಕಾರಿಯಾಗಿದ್ದರು. ಅಂದು ತಡರಾತ್ರಿ PV ನರಸಿಂಹರಾವ್ ಆಪ್ತರಾಗಿದ್ದ PC ಅಲೆಕ್ಸಾಂಡರ್ರಿಂದ ಮನಮೋಹನ್ ಸಿಂಗಿಗೆ ಫೋನ್ ಕಾಲ್ ಬಂದಿತ್ತು. ಅದೊಂದು ಫೋನ್ ಕಾಲ್ ದೇಶದ ಇತಿಹಾಸವನ್ನೇ ಬದಲಿಸುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಂದು ಫೋನ್ನಲ್ಲಿ ಮಾತನಾಡಿದ್ದ ಅಲೆಕ್ಸಾಂಡರ್ PV ನರಸಿಂಹರಾವ್ ಅವರ ಸಂದೇಶವನ್ನು ಸಿಂಗ್ಗೆ ತಲುಪಿಸಿದರು. ಆರಂಭದಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸಿಂಗ್ ನಂತರ ದೇಶದ ವಿತ್ತ ಸಚಿವರಾಗಿ ದಿವಾಳಿಯಾಗುವ ಹಂತದಲ್ಲಿದ್ದ ದೇಶವನ್ನು ಮೇಲೆತ್ತಿದ್ದು ಇತಿಹಾಸ. ಇನ್ನು 1991 ಜೂನ್ 21ರಂದು ಸಿಂಗ್ UGC ಕಚೇರಿಯಲ್ಲಿ ಕೆಲಸಕ್ಕೆ ಹೋಗಿದ್ರು. ಆಗ ದೇಶದ ವಿತ್ತ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಅವರಿಗೆ ಆಹ್ವಾನ ಬಂದಿತ್ತು. ಮನೆಗೆ ಬಂದು ಬಟ್ಟೆ ಬದಲಿಸಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಸಿಂಗ್ರನ್ನು ನೋಡಿ ಅಂದು ಎಲ್ರಿಗೂ ಆಶ್ಚರ್ಯವಾಗಿತ್ತು. ಆದರೆ PV ನರಸಿಂಹರಾವ್ ಅವರು ಮಾತ್ರ ಅಂದು ದೇಶದ ಆರ್ಥಿಕತೆಯನ್ನು ಕಾಪಾಡೋಕೆ ದೃಢ ಹೆಜ್ಜೆ ಇಟ್ಟಿದ್ರು. ಆದರೆ ಅಷ್ಟಕ್ಕೂ ಮನಮೋಹನ್ ಸಿಂಗ್ರನ್ನೇ ದೇಶದ ವಿತ್ತ ಸಚಿವರನ್ನಾಗಿ ಮಾಡಬೇಕು ಎಂಬ ಆಲೋಚನೆ ನರಸಿಂಹರಾವ್ ಅವರಿಗೆ ಬಂದಿತ್ತಾ ಅಂತ ನೋಡೋದಾದರೆ ಇಂತಹ ಆಲೋಚನೆ ಮೊದಲಿಗೆ ಬಂದಿದ್ದು ಅಂದು ರಾಷ್ಟ್ರಪತಿಯಾಗಿದ್ದ R ವೆಂಕಟರಾಮನ್ ಅವರಿಗಂತೆ. ಹೌದು, ಇಂದಿರಾ ಗಾಂಧಿ ಕಾಲದಲ್ಲಿ ಹಣಕಾಸು ಸಚಿವರಾಗಿದ್ದ ವೆಂಕಟರಾಮನ್ ಅವರಿಗೆ ಹಣಕಾಸು ಸಚಿವಾಲಯದ ಬಗ್ಗೆ ಜ್ಞಾನ ಇತ್ತು. ಹಾಗಾಗಿ ರಾಜಕಾರಣಿಯ ಬದಲಾಗಿ ಆರ್ಥಿಕ ತಜ್ಞರನ್ನು ಹಣಕಾಸು ಸಚಿವರಾಗಿ ಮಾಡುವ ಆಲೋಚನೆ ಅವರಿಗೆ ಬಂದಿತ್ತು. ಇದನ್ನು ಅವರು ನರಸಿಂಹರಾವ್ ಅವರಿಗೆ ಹೇಳಿದರು. ಅಂದು RBI ಗವರ್ನರ್ ಆಗಿದ್ದ IG ಪಟೇಲ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರು ಪ್ರಸ್ತಾಪವಾಗಿತ್ತು. ಪಟೇಲ್ ಅವರು ವಿತ್ತ ಸಚಿವರಾಗಲು ಆಸಕ್ತಿ ತೋರಲಿಲ್ಲ. ಹೀಗಾಗಿ ಮನಮೋಹನ್ ಸಿಂಗ್ರನ್ನ ವಿತ್ತ ಸಚಿವರನ್ನಾಗಿ ಮಾಡಲಾಯಿತು. 1991 ಜುಲೈನಲ್ಲಿ ಸಿಂಗ್ ಮಂಡಿಸಿದ ಅವರ ಮೊಟ್ಟ ಮೊದಲ ಬಜೆಟ್ನಲ್ಲಿ ದೇಶದ ಆರ್ಥಿಕತೆಯನ್ನು ಸರಿದಾರಿಗೆ ತರೋಕೆ ಅಗತ್ಯ ಕ್ರಮಗಳನ್ನು ಘೋಷಿಸಿದ್ರು. ಅಂದು ಸಿಂಗ್ ತೆಗೆದುಕೊಂಡಿದ್ದ ನಿರ್ಧಾರಗಳ ಫಲವಾಗಿ ಭಾರತದ ಆರ್ಥಿಕತೆ ಸರಿದಾರಿಗೆ ಬಂದಿತ್ತು. ದೇಶದಲ್ಲಿ ಆರ್ಥಿಕ ಪ್ರಗತಿ ಉಂಟಾಗಿತ್ತು.